ಮೋದಿ ಸಾಹೇಬರ ಆಡಳಿತೆಯ ಕಾರ್ಯಕ್ರಮದಲ್ಲಿ ಇವತ್ತು ಭಾಗಿಯಾಗಿ 12 ವರ್ಷದಲ್ಲಿ ಮೋದಿಯವರ ಸಾಧನೆಗಳು ಅತ್ಯಂತ ಭೀಕರವಾದ ಸಾಧನೆಗಳು. ಈ ದೇಶಕ್ಕೆ ಪಟ್ಟಿರ್ತಕ್ಕಂಥ ಕೊಡುಗೆ ಇಲ್ಲಿ ಯಾವ ಸರ್ಕಾರವೂ ಯಾವ ನಾಯಕರು ಕೂಡ ಈ ದೇಶಕ್ಕೆ ಕೊಡಲಿಲ್ಲ. ಅಂಥ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥ ಏಕೈಕ ಪುರುಷ ನರೇಂದ್ರ ಮೋದಿಯವರು ಅಂತಕ್ಕಂಥ ಮಾತುವನ್ನು ಹೇಳಿ ದೇಶಕ್ಕೆ ಏನು ಬೇಕು ಎಲ್ಲನೂ ಕೊಟ್ಟು, ರೋಡ್ ಕೊಟ್ಟು, ರೈಲ್ವೆ ಕೊಟ್ಟು, ಟ್ರಾನ್ಸ್ಪೋರ್ಟೇಷನ್ ಕೊಟ್ಟು, ಆಮೇಲೆ ನೋಡ್ರಿ ಕಾಶ್ಮೀರ, ಜಮ್ಮು ಕಾಶ್ಮೀರ, ಲಡಾಖ್ ಎಲ್ಲ ಅಲ್ಲಿ ಅಭಿವೃದ್ಧಿ ಏನನ್ನೋದು ತೋರಿಸ್ಕೊಡ್ತಕ್ಕಂಥ ಪ್ರಯಾಸ ಮಾಡಿದ್ರು. ಈ ದೇಶದಲ್ಲಿ ಮಾಡಿರ್ತಕ್ಕಂಥ ಪ್ರಗತಿ ಇಡೀ ಜಗತ್ತಿನಲ್ಲಿ ಜನ ಹೊಗಳಕತ್ತಾರ. ಜಗತ್ತಿನ ಜನ ಕ್ಯೂ ಹಚ್ಚಾರ. ಮೋದಿಯವರಿಗೆ ಭೇಟಿ ಆಗಬೇಕು ಅಂತಕ್ಕಂಥ ಇಂಥ ಒಬ್ಬ ನಾಯಕ ಸಿಕ್ಕಿರೋದು ನಮ್ಮ ಭಾರತೀಯರ ಎಲ್ಲ ಒಂದು ಅದೃಷ್ಟ ಅಂತಕ್ಕಂಥ ಅಲ್ಲೋ ಯಪ್ಪ, ನೀ ಖರ್ಗೆ ಅವರ ಮನೆ ಸಣ್ಣ ಹುಡುಗ, ಅವ್ರ ಅಪ್ಪನೇ RSS ವಿರುದ್ಧ ರಾಗಡ್ ಹೋರಾಟ ಮಾಡಿ 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 ಸುಸ್ತಾಗಿ ಬಿಟ್ಟಾನ. ಇವ್ಯಾವ ತಪ್ಪಲ್ರಿ ಹುಡುಗ. ಅವನು ಭಾಳ ಆದ್ರೆ ಅವನು ಹೋಮ್ ಮಂತ್ರಿ ಆಗಿರೋ, ಹೋಮ್ ಮಂತ್ರಿ ಆಗಿ ಹೋಮ್ ಮಿನಿಸ್ಟರ್ ಆಗಿ ಏನು ಮಾಡ್ತಾನೆ? ಅಪ್ಪಗೆ ಮಾಡ್ಲಿಕ್ಕಾಗಿಲ್ಲ, ಇವೇನು ಮಾಡ್ತಾರಪ್ಪ ಅವ್ನು ಆರಾಮಾಗಿರ್ಲಿ. ದಾಖಲೆ ಅದರಾಗಿ ಅಲ್ಲ ಏನು ಮಾಡ್ತಾರೆ? ಏನು ಮಾಡ್ತಾರೆ? ಪಿಸಾಸಿ ಮಾತು ನೋಡ್ತಾನೆ ಅವ್ನು ಜಲ್ದಿ ಹೇಳಿದಾರೆ. ಈಗ ಭಾಳ ದಿನ ಇರಂಗಿಲ್ಲ, ಯಾಕಂದ್ರೆ ಇಟ್ಟಾಗೆಲ್ಲ ಉಪದ್ರವ ಮಾಡೋದು ಸರ್ಕಾರ ಉಳಿಯೋದಿಲ್ಲ. ನಡಿ